ಫೋಟೋ ತೆಗಿ, ಫೋನಲ್ಲಿ ಬೇಗಲ್ಲೂ ಬಂದರೆ ಬೈತಾರೆ. ಚಳಿ ಚಳಿ. ಅದು ಬಿಡಮ್ಮ, ನಮ್ಮ ಬ್ಲಾಗಲ್ಲಿ ಹ್ಞೂ ಫಾರೆಸ್ಟ್ ಇದು, ಅವಲಂಚಿ ಫಾರೆಸ್ಟು. ಹ್ಞೂ ಮಚ್ಚ, ಹಿಡ್ಕತಿದೇನು ಹೊಗೆನಾ? ಗೊಣ್ಣೆ ಅದನ್ನು ಬಿಡ್ಸಿ ಹೇಳ್ಬೇಕು ಅವ್ರಿಗೆ. ನಾನು ಗೊಣ್ಣೆ ಹಿಡಿತಿದ್ದೆ ನೋಡಿ ಬಾಯ್ಸ್ ಅಂತ. ಮಚ್ಚ ನಮ್ದು ಬೇರೆ ವಿಡಿಯೋ, ಅದು ಬೇರೆ ವಿಡಿಯೋ. ಬಾ ಕಿನಪುರಿ ಅಂತ ಪ್ಲೇಸು. ನಂದು ಸ್ವಲ್ಪ ಹೇಳು ಏನಂತ ಹೊರಡ್ತಿದ್ದೀವಿ ಅಂತ. ಓ ಜಾಲಿ ಮಾಡ್ತಾನೆ ನೋಡ್ರಿ ಇಲ್ಲಿ ಅಣ್ಣ. ಓ ಫುಲ್ ಚಿಲ್ ಮಾಡ್ತಾ ಇದಾರಪ್ಪ ಇಲ್ಲಿ. ಸುಮ್ಮನೆ ಬ್ಯಾಗ್ ಎತ್ಕೊಂಡ್ಬಂದ್ರೆ ವಾಪಸ್ ಇಟ್ಬಿಟ್ಟು ಬಂದವ್ರಲ್ಲಿ ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಟು ಮಾನ್ಸೂನ್ ಸೀರೀಸ್, ತಮಿಳ್ನಾಡು ಮಾನ್ಸೂನ್ ಸೀರೀಸ್ ಎಪಿಸೋಡ್ 4. ಯಪ್ಪ ಯಾರು ಈ ಮಾತು ಹೇಳ್ತವ್ರೆ? ನನಗೆ ವಾಟರಿಗೆ ಪ್ರಾಬ್ಲಮ್ ಆಗಿರೋದು, ಆ ಥರ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಅದು ಬಿಡಮ್ಮ, ನಮ್ಮ ಬ್ಲಾಗಲ್ಲಿ ಅದು ಬಿಡಪ್ಪ. ಆಯ್ತು, ನಮ್ಮ ಬ್ಲಾಗ್ ಹೆಂಗೆ ಹೇಳಿದ್ರು? ಆಯ್ತು ಗುರು, ನಿನಗೆ ಏನೇನು ಬಿಡ್ಬೇಕು ಎಲ್ಲಾನು ಬಿಟ್ಬಿಡು ಆಯ್ತಾ? ಪರವಾಗಿಲ್ಲ, ಸರಿ ಆಯ್ತು. ಏನ್ ಗೊತ್ತಾ, ಇವಾಗ ಸಿಂಪಲ್ ಪ್ಲಾನು. ಲಾಸ್ಟ್ ಬ್ಲಾಗೆ ಕರ್ಕೊಂಡು ಹೋಗುವೆ ಅವಲಂಚಿಗೆ. ಬಟ್ ಇಲ್ಲಿ ಕಾರ್ನರಿಂಗ್ಸ್ ಅದೇ ಹೇಳಿದ್ನಲ್ಲ, ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಅವಲಂಚಿ ಹೋಗ್ತಾ ಇದೀವಿ. ಬ್ರೋ ಅವಲಂಚಿ ನೆಕ್ಸ್ಟ್ ಏನು ಬ್ರೋ? ಕಿನ್ನಕೊರೆ. ಅದು ಸಕ್ಕತ್ತಾಗಿದೆಯಲ್ಲ, ಅಲ್ಟಿಮೇಟ್. ಓಕೆ, ಸೊ ನೆಕ್ಸ್ಟ್ ಇವಾಗ 2 ಪ್ಲೇಸ್ ಈ ವ್ಲಾಗಲ್ಲಿ ನೋಡ್ತೀರಾ. ಇನ್ನು ಏನೇನು ಅಡ್ವೆಂಚರ್ ಆಗುತ್ತೆ ಎಲ್ಲ ತೋರಿಸ್ತೀನಿ. ವ್ಲಾಗಲ್ಲೇ ಇರಿ. ನಮ್ಮ ಚಾನಲ್ ಹೊಸ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇವಾಗ ನೋಡ್ರಿ, ಇವಾಗ ಏನು ಮ್ಯಾಗಿಗೆ ಬೂಸ್ಟು, ಡೆಡ್ಲಿ ಕಾಂಬಿನೇಷನು. ಇವರು ಅದಕ್ಕೆ ಬೈತಾಯಿದ್ರು ನನಗೆ. ಡೆಡ್ಲಿ ಕಾಂಬಿನೇಷನ್. ವೆದರ್ ಮಾತ್ರ ಸಗತ್ತಾಗಿದೆ. ಈ ಥರ ಚಳಿ ಇದ್ರೆ ಅಲ್ಲ ಫಾಲ್ಸಿಗಂತೂ ಇಳಿಯೋಕ್ಕಾಗಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಫಾಲ್ಸ್ ಅಲ್ಲ, ಸ್ಟ್ರೀಮ್ ಇರೋದು. ಓಕೆ ಅಲ್ಲಿ ಇಳಿಬೇಕು ಅಂದರೆ ಈ ಟೆಂಪ್ರೇಚರಲ್ಲಂತೂ ಆಗಲ್ಲ. ಬ್ರೋ ಅರೌಂಡ್ ಟೆಂಪ್ರೇಚರ್ 15-16 ಚೆಕ್ ಮಾಡ್ಬೇಕು ಬ್ರೋ. ಊಟಿ ಎಲ್ಲ ಕಮ್ಮಿ ಇರ್ತದೆ. ಇನ್ನೂ ಹುಷಾರು ಅಂತ ಹೇಳಿದೆ ನನಗೆ. ಕ್ಲಿಯರ್ ಕಡೆಗೆ ಹೇಳಿದೆ ಗೊತ್ತಾ? ಫಸ್ಟ್ ಸ್ಟಾರ್ಟಿಂಗ್ ಏನಂತ ಹೇಳಿದೆ ಅಂದರೆ, ನನಗೆ ಯಾರು ಏನೇ ಆದ್ರೂ ನಂಗೆ ಟೆನ್ಷನ್ ಇಲ್ಲ, ಗುಣ ಜಾಸ್ತಿ ಟೆನ್ಷನ್ ಆಗುತ್ತೆ ಅಂತ ಒಂದು ಹೇಳಿದೆ. ಅದು ಬಿಟ್ಟು ಮತ್ತೆ ಬಂದು ನನ್ನ ಬ್ರೋ ಪ್ರಿಯಾರಿಟಿ ಲೆವೆಲ್ ಅಲ್ಲಿ ಹೇಳಿದೆ ಬ್ರೋ, ಅಷ್ಟೇ. ನಾನೇನು ನಿಮಗೆ ಏನಾದ್ರು ಆಗ್ಲಿ ಅಂತ ಹೇಳಿಲ್ಲ ನಾನು. ಬಟ್ ವೈಸ್ ಆ ಥರ ಎಲ್ಲ ಹೇಳಿಲ್ಲ. ನಾನು ಏನಂತ ಅಂದರೆ, ಪ್ರಿಯಾರಿಟಿ ವೈಸು ಗುಣಗೆ ಸ್ವಲ್ಪ ಕನ್ಸರ್ನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ನೋಡಿದ್ದೀನಲ್ಲ, ಏನಾದ್ರು ಆದ್ರೆ ಸ್ವಲ್ಪ ಹೆದರಿಕೆ ನನಗೆ ಆಗುತ್ತೆ. ಆ ಥರ ಹೇಳಿದ್ರು. ಎಲ್ಲಿ ಅಲ್ಲಿ ಸಿಟಿ ನಾನು ತೋರ್ಸೋ. ಏನೋ ಕಾಣಿಸ್ತಲ್ಲ ಬೈ. ನಾನು ತೋರ್ಸಲಿ. ವೈಸ್ ಬೂಸ್ಟ್ ಕೊಟ್ಟಿರಿ ಬಂದು. ಫುಲ್ ಮಿಸ್ಟ್ ಆಗ್ಬಿಡಿದೆ ಬ್ರೋ. ಫುಲ್ ಸಿಟಿ ಅದಿರೋದು ಅದು. ಫುಲ್ ಮಿಸ್ಟ್ ಇದೆ, ಮೌಂಟೇನ್ಸ್ ಎಲ್ಲ ಬ್ರೋ. ಕಣ್ಗೆ ಕಾಣಿಸ್ತಲ್ಲ ಅಲ್ಲಿ ಕರೆಕ್ಟ್. ಇಲ್ಲೂ ಸ್ಟಾರ್ಟ್ ಆಗ್ತದೆ ಮಳೆ. ಮಳೆ ಹಂಗಂದ್ರೆ ಎಲ್ಲರೂ ಟೀ ಸ್ವಲ್ಪ ಮೈಲ್ಡ್ ಆಗೋಯ್ತು. ಗೇರ್ ಸಲೋಡಲ್ಲಿ ಹೆಂಗಿಟ್ಟಿದೀವಿ ಎಂತ ಹೋಗುತ್ತೆ. ರೆಡಿ. ಇವಾಗ ಏನು ಗೊತ್ತಾ, ಗ್ಲೌಸು ಹಾಕೋಕ್ಕಾಗಲ್ಲ, ಲೆದರು ಮತ್ತೆ ಒಣಗಲ್ಲ. ಬಾಯ್ಸ್ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಲೈಟ್ ಡ್ರಿಸಲ್ ಅಷ್ಟೇ, ಬಟ್ ಸ್ಟಿಲ್ ಓಕೆ. ಕೊಯ್ಕು ಫ್ರೀಸ್ ಆಗ್ತೈತೆ ಗುರು. ಚಳಿ ಕೈ ಫುಲ್ಲು ಫಾಗ್ ಕವರ್ ಆಗ್ತಾ ಇದೆ ವೈಸರಲ್ಲಿ. ಆಗ್ತಿಲ್ಲ. ದ ಟ್ರೂ ಊಟಿ ಸ್ಟಾರ್ಟ್ಸ್ ಫ್ರಮ್ ಏರ್. ಕೈ ಫ್ರೀಸ್ ಆಗಿದೆ. ಮಚ್ಚ ಕೈ ಫ್ರೀಸ್ ಆಗ್ತಿದ್ಯೋ? ಏನಿದು? ನೋಡ್ರಿ, ಇವಾಗ ಬಂದು ಎಲ್ಲ ರೈನ್ ಗೇರ್ಸ್ ಹಾಕೊಳ್ತಾರೆ. The actual monsoon ride is like this. I mean, with the rain. ಇದು ಅಲ್ಲೇ ಮಾಡಿದ್ರೆ ತಗೊಳ್ಳಿ. ಇದು ಅವ್ರದ್ದು. ಇದೆ 2 ನಿಮ್ಮದೇ ತಾನೆ, ಪಕ್ಕ ನಿನ್ನುತ್ತೆ. ಇದೇನಿದು ಹಿಂಗೆ ಹೊಗೆ? ಹಾಂ
ಕ್ಯಾಮ್ರಾ ಕಾಣಿಸ್ತಲ್ಲವ ಇದು? ಕ್ಯಾಮ್ರಾ ಕಾಣಿಸ್ತಾ ಇರೋದು ಫುಲ್ಲು ರೋಡಿಂದ ಹೊಗೆ ಬರ್ತಿದೆ. ಹ್ಞೂ ಮಚ್ಚ, ಹಿಡ್ಕತ್ತಿದೇನು ಹೊಗೆನಾ? ಹೋಗಿ ಮಳೆ ಜೋರಾಯಿತು. ಜೀನ್ಸ್ ಪ್ಯಾಂಟ್ ಎಂದ್ರೆ ಟೆನ್ಷನ್ ಇಲ್ಲ, ನಾಳೆ ಇನ್ನೊಂದು ಜೀನ್ಸ್ ಪ್ಯಾಂಟ್ ಇದೆ. ಬಟ್ ರೈಡಿಂಗ್ ಪ್ಯಾಂಟ್ ನೀವು ಹಾಕೊಳ್ಳೇಬೇಕು ಬ್ರೋ. ಹೆವಿ ಅಂದರೆ ಹೆವಿ ಕೋಲ್ಡು ಫೀಲ್ ಆಗ್ತಿದೆ ನೋಡ್ರಿ. ಇಲ್ಲಿ ಕೈ ರೆಡ್ ಆಗೋಗಿದೆ ಈಗ ಆಲ್ರೆಡಿ. ಸೊ ಟೆಂಪ್ರೇಚರ್ ಒಂದು 13 ಇಲ್ಲ 14 ವಿತ್ ಲೈಟ್ ಡ್ರಿಸಲ್ ಅಲ್ವಾ. ಸೊ ಇನ್ನೂ ಡ್ರಾಪ್ ಆಗುತ್ತೆ. ವಾಯ್ಸ್ ನೋಡ್ರಿ ಎಲ್ಲ ಪ್ಯಾಕೆಡ್ ಅಪ್. ವೈಭವರು ಫುಲ್ಲು ಗೇರ್ಸ್ ಹಾಕಿರೋದ್ರಿಂದ ಫುಲ್ಲು ಕಂಪ್ಲೀಟ್ ರೈನ್ ಪ್ಯಾಂಟ್ ರೈನ್ ಗೇಟ್ ಎರಡು ಹಾಕಿದ್ದಾರೆ ಇವರು ಎಲ್ಲ. ಬಟ್ ನಾನು ಮತ್ತು ನಿಶಾಲ್ ಬ್ರೋ 140 ಎಲ್ಲ ಜಸ್ಟು ಜಾಕೆಟ್ ಹಾಕೊಂಡಿದ್ವಿ ಅಷ್ಟೇ. ನಮ್ಮದೇನು ಜೀನ್ಸು ನಡೆಯುತ್ತೆ. ಅಕಸ್ಮಾತ್ ನೆನೆದ್ರೂ ನಾವು ಇದನ್ನು ಪ್ಲಾಸ್ಟಿಕ್ ಹಾಕ್ಬಿಡ್ತೀವಿ. ನಾಳೆ ಇನ್ನೊಂದು ಪ್ಯಾಂಟ್ ಇದೆ, ನಾಳೆ ರೈಡಿಂಗ್ ಪ್ಯಾಂಟ್ ಹಾಕೊಂಡು ಹೋಗ್ಬೋದು. ರೈಡಿಂಗ್ ಪ್ಯಾಂಟ್ ನಾನು ಹಾಕೊಂಡು ಬಂದಿಲ್ವಲ್ಲ ಇವಾಗ. ಇದನ್ನು ಈವನ್ ವೈಸರ್ ಕ್ಲೋಸ್ ಮಾಡಿದ್ರೆ ಫುಲ್ ಫಾಗ್ ಕವರ್ ಆಗುತ್ತೆ ಗುರು. ಆ್ಯಂಟಿ ಫಾಗ್ ವೈಸರ್ ಇದ್ರೂ ಪಾಪ. ಲೋಡು ಗುರಿ ವ್ಯೂ ಹೆಂಗಿದೆ, ಮಸ್ತ್ ಅಂದರೆ ಮಸ್ತು. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಈ ಥರ ಓಡಿಸ್ಬೇಕಿದ್ರೆ ಅಂದರೆ ಲೈಟಾಗಿ ಡ್ರಿಸಲ್ ಆಗಬೇಕಿದ್ರೆ ನಾವು ಮತ್ತೆ ಕ್ಯಾಮ್ರಾ ಒರೆಸ್ಕೊಳ್ತಾನೆ ಇರಬೇಕು, ಇಲ್ಲ ಅಂದರೆ ಬ್ಲರ್ ಆಗೋಗುತ್ತೆ. ಅದೊಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಇರಬೇಕು. ಓಕೆ, ಇಯರ್ ರೀಜನಿಂದ ಸ್ವಲ್ಪ ಕಂಪೇರಿಟಿವ್ಲಿ ಲೋವರ್ ರೀಜನ್ಗೆ ಇಳ್ತಿದ್ದೀವಿ. ಫುಲ್ಲು ಹೆವಿ ಡ್ರಿಸಲ್ ಆಗ್ತಿತ್ತಲ್ಲ, ಇವಾಗ ಫುಲ್ ಕಮ್ಮಿ ಆಗೋಗಿದೆ. ಇವಾಗೇನು ಡ್ರಿಸಲೇ ಆಗ್ತಿಲ್ಲ. ಬಟ್ ಕೋಲ್ಡ್ನೆಸ್ ಇನ್ನೂ ಅಷ್ಟೇ ಇದೆ. ಅದು ಅವಲಂಚಿಗೆ ಡೈವರ್ಷನ್ ತೊಗೊಂಡು ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ರೋಡ್ ಎಲ್ಲ ನ್ಯಾರೋ ಆಗಿದ್ದಾವೆ ನೋಡಿ. ಬಾಯ್ಸ್ ಫುಲ್ ಆನ್ ಎಂಜಾಯಿಂಗು. ಆಲ್ರೆಡಿ ಮುಂದೆ ಪಾಸಿಂಗ್ ಕ್ಲೌಡ್ಸು. ಇಲ್ಲ ಯಾಕೆ ಇಷ್ಟೊಂದು ನೀರಿದೆ? ಒಯ್ಯ ಬಾನ್ ಮಾರಿಸ್ದ. ಅವನಿಗೂ ಫುಲ್ ಆರ್ತು ಮಚ್ಚ. ನಿನಗೆ ಫುಲ್ ಹಿಂಗಡೆ ಹಾರಿದೆ. ನಾನು ಎಷ್ಟೋ ದಿನದಿಂದ ಇದೊಂದು ಅಂದ್ಕೊಂಡಿದ್ದೆ ಗುರು, ಒಂದ್ಸಲಿ ನಮ್ಮ ಡಾಲ್ಫಿನಲ್ಲೇ ಊಟಿ ನಿಯರ್ ಸರೌಂಡಿಂಗ್ಸ್ ಎಲ್ಲ ಒಂದ್ಸಲಿ ಕಂಪ್ಲೀಟ್ ಮಾಡಬೇಕು ಅಂತ. ಬಟ್ ನಮ್ಮ ಸಂತೋಷ್ ಬ್ರೋಗೆ ಹೇಳಬೇಕು ಥ್ಯಾಂಕ್ಸ್. ಅವ್ರದ್ದೇ ಇದೆಲ್ಲ ಪ್ಲ್ಯಾನು, ರೂಟ್ ಮ್ಯಾಪ್ ಎಲ್ಲ. ಈವನ್ ಅವರು ಕಂಪ್ಲೀಟ್ ರೈಡ್ ಆರ್ಗನೈಸ್ ಮಾಡಿ ಪ್ರತಿಯೊಂದು ನೋಡ್ಕೊಳ್ತಾ ಇರೋದು ಅವರೇ. ಅವ್ರು ಇದೇ ಥರ ರೈಡ್ ಆರ್ಗನೈಸು ಮಾಡ್ತಾರೆ. ಈಗ ಆಲ್ರೆಡಿ ಸುಮಾರು ಮಾಡಿದ್ದಾರೆ. ಅವ್ರದ್ದು ಇನ್ಸ್ಟಾದಲ್ಲಿ ಒಂದು ಪೇಜ್ ಇದೆ, ಕೋರ್ಸ್ ಅಂತ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಅವರೇನೋ ರೈಡ್ ಆರ್ಗನೈಸ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಓಕೆ, ಇಲ್ಲೇನೋ ಪೇ ಮಾಡಬೇಕು ಅನ್ಸುತ್ತೆ ಟಿಕೆಟ್ ಕೌಂಟ್ರೆ. ಎಂಟ್ರಿ ಫೀಸ್ ಫಸ್ಟ್ ಪರ್ಸನ್ 2 wheeler 20. ಬಂದರೂ ಬರ್ತಾವ ಒಳಗಡೆಗೆ. ಕಂಪ್ಲೀಟ್ ಫಾರೆಸ್ಟು ಸ್ವಲ್ಪ ಹಾರಿದೆ ಮಚ್ಚ. ಹಾರಿದೆ ನಿನ್ನ ತಲೆವರೆಗೂ ಹಾರಿದೆ. ಹೌದಾ? ಎಷ್ಟೊಂದು ಇದನ್ನ ಲೊಕೇಶನ್ಗಳನ್ನ ಬ್ರಿಟಿಷ್ ಅವರೇ ನೇಮ್ ಮಾಡಿರೋದು. ಇಲ್ಲೇ ನಿಯರ್ ಬೈ ಊಟಿ ಎಲ್ಲ ಮೆಜಾರಿಟಿ. ಊಟಿ ಅರೌಂಡ್. ಓಕೆ, ನಾ ಮಾಡ್ತೀನಿ. ವಿಡಿಯೋಗ್ರಫಿಗೆ 50 ರೂಪಾಯಿ ಹಾಕೋರು, ಫೋಟೋ ಮತ್ತು ವಿಡಿಯೋ. ಮಚ್ಚಾ ನಮ್ಮದು ಬೇರೆ ವಿಡಿಯೋ, ಅದು ಬೇರೆ ವಿಡಿಯೋ. ಬಾ, ಟಿಕೆಟ್ ತೊಗೋಬೇಕು. ಪರ್ ಹೆಡ್ 20 ಪರ್ಸನ್ ಲೆಕ್ಕದಲ್ಲಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ವೆಹಿಕಲ್ ಚಾರ್ಜ್ 20. ಮಚ್ಚಾ ಇಲ್ಲಿ ನೋಡ್ರಿ, ಇಲ್ಲಿ ಕಾಡು ಗುರು ಫುಲ್ಲು. ನಿಂತ್ಕೊಳ್ಳೋಕೆ ಜಾಗಿಲ್ಲ. ಬಾರ್ನ್ ಒಂದು ನಿಮಿಷ ಫೋಟೋ ತೆಗೆದು. ಎಸ್ ಅವ್ರು ಹೋಗ್ಲಿ ಪರವಾಗಿಲ್ಲ, ನಾವು ತಗೊಳ್ಳೋಣ. ಮಚ್ಚಾ ತೆಗೆದ್ಬಿಡು ಬೇಗ. ಚಿಕ್ಕ ಫೋಟೋ ಫೋಟೋ ತೆಗಿ. ಫೋನಲ್ಲಿ ಬೇಗಲ್ಲೂ ಬಂದರೆ ಬೈತಾರೆ. ನಿನ್ನ ಫೋನಲ್ಲಿ ನಾನು ಫೋಟೋ ತೆಗೆದ್ಬಿಡು ಒಂದು. ಅಲ್ಲ, ಯಾರು ಬೈಯೋದು? ಲೋ ಲೀಚ್ ಇರ್ತಾವೆ, ಹುಷಾರು. ಅದ್ಕೊಂಡ್ರೆ ಕಷ್ಟ ಸ್ವಲ್ಪ ಸೈಡಿಗೆ. ಲೀಚ್ ಫಾರೆಸ್ಟ್. ಹ್ಞೂ, ಬೆಟ್ಟ ಅಲ್ವಾ ಬೈಯೋದು? ಇಲ್ಲ ಬೈ, ಫೋಟೋ ತೆಗಿ ಬೈ. ನಾನು ತೆಗಿಯೋ. ಹೆಂಗಿದೆ ನೋಡ್ರಿ ಗಾಯ್ಸ್, ಸಖತ್ತಾಗಿದೆ ನೋಡಿ ಮರ. ಇದು ಹ್ಯಾರಿ ಪಾಟರ್ ಮೂವಿಲಿ ಫಾರೆಸ್ಟ್ ಏನು ಹೋಗ್ತಾರಲ್ಲ ಹಂಗಿದೆ ಸೇಮು. ಫುಲ್ ಕತ್ಲೆ, ಸನ್ಲೈಟೇ ಬೀಳ್ತಿಲ್ಲ ರೋಡಿಗೆ. ವೆಹಿಕಲ್ಸು ಬರ್ತಿಲ್ಲ, ಫುಲ್ಲು ಸೈಲೆಂಟಾಗಿದೆ. ಲೈಟ್ ಆನ್ ಮಾಡುವ ಹೇಳಿದರೆ ಆನ್ ಮಾಡಿ. ಪೋರ್ಟ್ರೇಟಲ್ಲಿ ತೆಗಿಯಂಗೆ ಒಂದೆರಡು. ಹಾಂ ಸರಿ. ಹ್ಞೂ, ಫಾರೆಸ್ಟ್ ಇದು, ಅವಲಂಚಿ ಫಾರೆಸ್ಟು. ಹ್ಞೂ, ಬಂದರೂ ಹೇಳೋಕ್ಕಾಗಲ್ಲ.
ಊರಿಗೆ ಎಲ್ಲ ಬಂದಿದ್ದಾವಂತ ಏನು ಇಲ್ಲಿ ಬರಲ್ವಾ? ಸೋಫಾರ್ ಇದಂತೂ ಸಖತ್ತಾಗಿದೆ ಗುರು. ಡೋಂಟ್ ಫೀಡ್ ವೈಲ್ಡ್ ಅನಿಮಲ್ಸ್. ನಮಗೆ ಹಾಕೋರಿಲ್ಲ ಇಲ್ಲಿ. ಇವಾಗ ವೈಲ್ಡ್ ಅನಿಮಲ್ಸಿಗೆ ಅಂತೂ ಫೀಡ್ ಮಾಡೋದು ದೂರಿನ ಬಾತಿನ್ನ. ಇದು ಇಲ್ಲಿ ಸಿಮೆಂಟ್ ರೋಡ್ ಇದೆ. ನನಗೆ ಒಳ್ಳೆ ಕುದುರೆ ಮುಖದ ಫೀಲ್ ಬರ್ತಾ ಇದೆ, ಬಟ್ ಅದು ಸಖತ್ತಾಗಿತ್ತು. ಇದು ಏನು ಕಮ್ಮಿ ಇಲ್ಲ. ಓ ಮಳೆ ಸ್ಟಾರ್ಟ್ ಆಯಿತು ಬಾಯ್ಸ್. ನಾನು ವೈಸರ್ ಓಪನ್ ಮಾಡಿದ್ರೆ ನಿಜವಾಗ್ಲೂ ಆಗ್ತಿಲ್ಲ. ವೈಸರ್ ಓಪನ್ ಮಾಡಿದ್ರೆ ತಡ್ರಿ ಹೆಂಗಾಗುತ್ತೆ ಹೇಳ್ತೀನಿ. ಚಳಿ 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 ಏನಂಗಾಗುತ್ತೆ. ವೈಸರ್ ಹಾಕೊಂಡ್ರೆ ಫಾಕ್ ಕೂರುತ್ತೆ. ಇದೇನು ಗುರು ಹಿಂಗೆ ಕತ್ಲೆ ಆಗೋಯ್ತು ಮತ್ತೆ. ಓ ಜಾಲಿ ಮಾಡ್ತಾನೆ ನೋಡ್ರಿ ಇಲ್ಲಿ ಅಣ್ಣ. ಫುಲ್ ಖುಷಿ ಖುಷಿ. ಓ ಸಾಕಾಗಿದೆ ಇದಂತೂ. ಆಫ್ ರೋಡ್ ಗೀಫ್ ರೋಡ್ ಏನಿಲ್ಲ, ಒಳ್ಳೆ ರೋಡ್ಗಳೇ ಮಜಾ ಕೊಡ್ತಾವೆ. ಏಯ್ ನಂಗೆ ಅರ್ಧ ವೈಸರ್ ಹಾಕೊಂಡ್ರೆ ಅಂತೂ ಫಾಗ್ ಹಾಕಿದೆ, ಓಡ್ಸೋಕ್ಕಾಗ್ತಿಲ್ಲ. ಚಳಿ ಆದರೂ ಪರವಾಗಿಲ್ಲ, ವೈಸರ್ ಓಪನ್ ಮಾಡ್ಕೊಂಡೆ ಓಡಿಸೋಣ. ಸ್ವಲ್ಪ ಬಾನ್ಪಟ್ಟಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಇಲ್ಲಾಂದರೆ ಒಂದು ಇದಿಲ್ವಲ್ಲ, ಮಡ್ಗಾಡಿಲ್ವಲ್ಲ, ನನಗೆ ಅರ್ಥ ಇದೆ ಅಲ್ಲಿಂದ. ನಾನು ಮುಂದೆ ಹೋಗ್ತೀನಿ. ಫಾರೆಸ್ಟ್ ರೆಸ್ಟ್ ಹೌಸ್ ಅವಲಂಚಿ. ಮಳೆ ಬಂದಿರೋದ್ರಿಂದ ರೋಡು ಫುಲ್ಲು ವೆಟ್ಟಾಗಿದೆ. ತೀರಾ ಕಾರ್ನರಿಂಗ್ ಚೆನ್ನಾಗಿ ಮಾಡೋಕ್ಕಾಗಲ್ಲ. ಆನೆ ಬಂದಿತ್ತು. ಆನೆ ಲದ್ದಿ ಎತ್ಕೊಂಬತ್ತೈತೆ ಹೋಗಿ ಬೇಡಪ್ಪ ಅಂತ ಕರ್ಕೊಂಡು ಬಂದೆ. ನೀರು ಈ ಚಳಿಲ್ಲ, ಇಷ್ಟು ಚಳಿ ಜಾಸ್ತಿ ಇದೆ, ಬೇಡ ಸುಮ್ಮನೆ. ನೀವು ಇಳಿತೀರ ಅಂದರೆ ನಾನು ಇಳಿತೀನಿ. ಬೇಡ್ರಿವಣ. ಹಾಂ ಓಕೆ ಡನ್. ಹಾಂ ಫಸ್ಟ್ ಬನ್ನಿ ಹೋಗಿ ಬೇಗ. ನೋಡಿ ಬಾಯ್ಸ್, ಇದೇ ಅವಲಂಚಿ. ಸಾಕು. ಅಮ್ಮ ಬೀಳ್ತಿದ್ದೆ ಇವಾಗ ಕೆಳಗಡೆ. ಇದೊಂದು ರೀಲ್ ಮಾಡಿದ್ವಿ, ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿ. ಸಾಕಾಗಿದೆ. ನಾಲ್ಕು ಸೈಕಲ್ ಮಾಡಿದ್ವಿ ಬಾನ್ ಹಾಕು. ಬನ್ನಿ ಹೋಣ. ಹಾಂ ಓಕೆ ಬೈ ಬರ್ಬೇಕಾ ತಗೊಳ್ಳೋಣ. ಆಯ್ತಾ ಮಳೆ ಬರ್ತಿದ್ಯಲ್ಲ, ತಗೊಂಡ್ಬಿಡೋಣ. ಹೋಗ್ಬೇಕೆ ತಗೋಣ ಇವಾಗ. ಅಲ್ಲ ಬರ್ಬೇಕಿದ್ರೆ ಬೇಡ ಹೋಗ್ಬೇಕಾರೆ. ಹೋಗ್ಬೇಕೆ. ಓಕೆ ಇವಾಗ ರೀಲ್ ಹಾಕಿದ್ದೀವಿ, ಸಾಕಾಗಿದೆ ನೋಡ್ರಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ, ಹೆಲ್ಮೆಟ್ ತೆಗೆದ್ರೆ ಲೀಟ್ರ್ ಗಟ್ಟಲೆ ಕೆಳಗೆ ಇಳಿತೈತೆ. ಹೆಲ್ಮೆಟ್ ಆಗ ತೆಗೆಯೋಕ್ಕೋಗಲ್ಲ. ಏನು ಲೀಟ್ರ್ ಗಟ್ಟಲೆ ಮೂಗಿನ ಕೆಳಗೆ ಇಳಿತೈತೆ. ಮೂಗಿಂದ? ಗೊಣ್ಣೆ. ಗೊಣ್ಣೆ. ಅದನ್ನ ಬಿಡ್ಸಿ ಹೇಳ್ಬೇಕು ಅವ್ರಿಗೆ. ನಾನು ಗೊಣ್ಣೆ ಹಿಡಿತಿದ್ದೆ ನೋಡಿ ಬಾಯ್ಸ್ ಅಂತ ಅರ್ಥ ಮಾಡ್ಕೊಳ್ತಾರೆ ಎಲ್ಲರೂ ನಮ್ಮವರೇ. ನೋಡಿ ವ್ಯೂ ಹೆಂಗಿದೆ, ಕ್ರೇಜಿಯಾಗಿದೆ. ಫುಲ್ ಮಳೆ ಬರ್ತಿದೆ. ಇದೆ ಅವಲಂಚಿ ನೋಡ್ರಿ. ಒಂಥರ ಇದು ಹ್ಯಾರಿ ಪಾಟರ್ ಫಿಲಮ್ ಥರ ಸಿಮಿಲರ್ ಇದೆ. ಒಂಥರ ಪೈನ್ ಟ್ರೀಸ್ ಇವೆಲ್ಲ ಹಂಗೆ ಕಾಣಿಸ್ತಿದೆ. ಪೈನ್ ಟ್ರೀಸ್ ತಾನೆ, ಸೊ ಹಂಗೆ ಕಾಣಿಸ್ತಿದೆ. ನಮ್ಮ ರೈಡ್ ಆರ್ಗನೈಸರ್ ಫುಲ್ ಟಯರ್ಡ್ ಆಗಿದ್ದಾರೆ. ಟಯರ್ಡೆಲ್ಲ ಏನಿಲ್ಲ. ಅಲ್ಲ ಜಾಸ್ತಿ ನಾವೇನಾದ್ರು ರೋಚನೆ ಕೊಡ್ತಾ ಇದೀವಾ? ಇಲ್ಲ ಬ್ರೋ ಡೋಂಟ್ ಫೀಲ್ ಬ್ಯಾಡ್. ಎವ್ರಿಥಿಂಗ್ ದೇರ್ ಇನ್ ಪೀಸ್, ಲವ್ ಆ್ಯಂಡ್ ವಾರ್. ಏನೋ ಚೂತಿ ಥರ ಹೇಳಿದೆ. ಹಾಂ ಇಲ್ಲ ಮಚ್ಚ, ಇವಾಗ ತೆಗಿತೀನಿ. ನೋಡು ಮೂರು ಹೆಂಗಿದೆ ಇಲ್ಲ. ಸಾರಿ ಇಲ್ಲಿ ನೋಡ್ರಿ, ಇಲ್ಲಿ ಮಳೆ ಹೆಂಗೆ ಬರ್ತಿದೆ. ಫುಲ್ಲು ಸೀಟಲ್ಲೆಲ್ಲ ನೀರು. ಮಚ್ಚ ಯಾಕೆ ಓಡಾಡಿರ್ತೀಯಾ? ಬ್ಯಾಟ್ರಿ ಖಾಲಿನಾ? ತಗೋ ಬ್ರೋ, ಒಂದು ನಿಮಿಷ. ಬ್ಯಾಟ್ರಿ ಖಾಲಿ ಐತಂತೆ ಗೋಪ್ರೋ. ಏನು ಹೇಳ್ತಿದ್ಯಾ ಮಚ್ಚ ನಿನ್ನ ಲಾಗಲ್ಲಿ? ನನ್ನ ಲಾಗಲ್ಲಿ ಹೇಳು ಸ್ವಲ್ಪ. ಏನು ಹೇಳ್ತಿದ್ಯಾ ನಿನ್ನ ಲಾಗಲ್ಲಿ? ಏನಿಲ್ಲ, ಹೊಡ್ತಿದ್ದೀವಿ ಅಂತ. ನನ್ನ ಲಾಗಲ್ಲಿ ಸ್ವಲ್ಪ ಹೇಳು. ಏನಂತ? ಹೊಡ್ತಿದ್ದೀವಿ ಅಂತ ಮೇಲ್ಗಡೆ. ಸೊ ಗೈಸ್, ಇವಾಗ ನಾವು ಕಿನ್ನಾಕೊರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅದೊಂದು 60 ಕಿಲೋಮೀಟರ್ಸ್ ಏನೋ ಇರಬೇಕು. 60 ಇದೆಯಾ ಇಲ್ಲಿಂದ? ಬೈ 60 ಕಿಲೋಮೀಟರ್ ಇದೆಯಾ? ಎಷ್ಟು ಕಿಲೋಮೀಟರ್ ಇದೆ?
38 ಮಚ್ಚ, ಆಫ್. ಸೊ ಅದರಲ್ಲಿ ಒಂದು 12 ಮೈನಸ್ ಮಾಡ್ಕೊಂಬಿಡಿ, 38 ಆಗುತ್ತೆ. ಏಯ್ ಮಚ್ಚ, ಮ್ಯಾಕ್ಸಲ್ಲಿ ಯಾಕೆ ಫೇಲ್ ಆಗಿದ್ದೆ ನೀನು? ಇದಕ್ಕೇನಾ? ಬಾ ಓಡ. ಅವಾಗವಾಗ ಒರೆಸ್ಕೊಳ್ತಾನೆ ಇರು. ಗಾಳಿ ಬಿಡ್ತಿದೆ. ನಮ್ಮ ಕೃತಿಕ್ ಅವ್ರದ್ದು ಗೋಪ್ರೋ ಸ್ವಲ್ಪ ಏನೋ ಆಗಿದೆ ಅಂತ ಅದು ಚೂಸ ಚೆಕ್ ಮಾಡ್ತೀನಿ. ಬ್ಯಾಟ್ರಿ ಬೇರೆದಿಲ್ವಾ? ಓಕೆ, ನಾನು ತೋರಿಸು. ಈ ಬ್ಲಾಗ್ ಇಷ್ಟೇ. ನಮ್ಮ ಹೊಸ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ರೆಡಿ ಒಂದು ಪ್ಲೇಸ್ ತೋರಿಸಿದ್ದೀನಿ ಬ್ಲಾಗಲ್ಲೇ. ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು 26 ಕಿಲೋಮೀಟರ್ಸ್ ಇದೆ. ಕಿನಕುರಿ ಅಂತ ಯಾವ ಪ್ಲೇಸು. ಪ್ರಾಮಿಸ್ ಗೊತ್ತಿಲ್ಲ, ಅದು ಪ್ರೊನೌನ್ಸಿಯೇಷನ್ ಬೋರ್ಡಲ್ಲಿ ನೋಡ್ಬೇಕು ಇನ್ನೊಂದ್ಸಲಿ ಹೋಗಿ. ಕಿನ್ನಕುರಿ. ಯಾಕುರಿ? ಕಿನ್ನಕುರಿ. ಇದು ಏನಂದರೆ, ಇದು ಕೋಲ್ಡು ಹೆವಿ ಇದೆ ಇವಾಗ. ವಿಂಡ್ ಹೆವಿ ಹೊಡಿತಿದೆಯಲ್ಲ, ಕೋಲ್ಡ್ ಹೆವಿ ಇದೆ. ಆಮೇಲೆ ಇಷ್ಟ ಫಾಲೋ ಮಾಡಿ ಬಾಂಬೆ ಸ್ಪೀಕರ್ ಅಂತ ಹೇಳಿ. ಇದೇ ಲಾಗು ನಮ್ಮ ಬಾನ್ 14 ಅವ್ರು ಚೆಕ್ಔಟ್ ಮಾಡಿ. ಇದು ಮೋಹನ್ ಬ್ರೋ ಬ್ಯಾಟ್ರಿ MJ. ಬೇರೆ ಬ್ಯಾಟ್ರಿ ಕೊಡಿ.